ಏನು 3 ದಿನದಿಂದ ಶಿಕ್ಷಣ ಇಲಾಖೆನ 30 ರೂಪಾಯಿಗೆ ವ್ಯಾಪಾರ ಮಾಡ್ತಾಯಿದೆ ಸರ್ಕಾರ ಶಿಕ್ಷಕರ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ. ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ ಗೌರವ ಇದ್ದರೆ, ಈ ಶಿಕ್ಷಣ ಮಂತ್ರಿಗೆ ಮರ್ಯಾದೆ ಅನ್ನೋದು ಇದ್ದರೆ, ವಿದ್ಯಾಭ್ಯಾಸದಲ್ಲಿ ವಿದ್ಯೆನ 30 ರೂಪಾಯಿಗೆ ಮಾರುವಂಥ ಒಂದು ಸಂದರ್ಭ ಈ ಸರ್ಕಾರಕ್ಕೆ ದುಸ್ಥಿತಿ. ಈ ಮೇಸ್ಟ್ರುಗಳ ಮುಖಾಂತರ, ಶಿಕ್ಷಕರ ಮುಖಾಂತರ 30 ರೂಪಾಯಿಗೆ ಪ್ರಿಪ್ರೇಟರಿ ಎಕ್ಸಾಮ್ನ ಮಾರ್ತಾರೆ ಅಂತಂದರೆ, ಇನ್ನು SLC ದೊಡ್ಡ ಎಕ್ಸಾಮು, ಮೈನ್ ಎಕ್ಸಾಮ್ ಏನು ಮಾಡ್ತಾರೆ? ಮಕ್ಕಳ ಭವಿಷ್ಯ ಏನು ಮಾಡ್ತಾರೆ? SLC ಎಕ್ಸಾಮು ಮಕ್ಕಳಿಗೆ ಭವಿಷ್ಯದಲ್ಲಿ ಮೊದಲನೇ ಹಂತ. ಮೊದಲನೇ SLC ಪಾಸ್ ಆದರೆ ಈ ದೇಶ ಕಂಡಂಥ ವಿದ್ಯಾರ್ಥಿಗಳು ಒಂದು ದೊಡ್ಡ ಸಾಧನೆ ಮಾಡ್ದಂಗೆ. SLC ಪಾಸ್ ಮಾಡಿದ್ರೆ ಪ್ರಿಪ್ರೇಟರಿ ಎಕ್ಸಾಮ್ನಲ್ಲೇ ಈ ಥರ ಇನ್ಸ್ಟಾಗ್ರಾಮಲ್ಲಿ ಮಾಸ್ಟರ್ಗಳ ಮುಖಾಂತರ, ಶಿಕ್ಷಕರುಗಳ ಮುಖಾಂತರ ಇನ್ಸ್ಟಾಗ್ರಾಮ್ನಲ್ಲಿ 30 ರೂಪಾಯಿಗೆ ಮಾರ್ತಾರೆ ಅಂತ ಅಂದರೆ, ಈ ಇಲಾಖೆ ವಿದ್ಯಾ ಇಲಾಖೆ ಇದೆಯಾ ಇಲ್ವಾ? ಜೊತೆಗೆ ಈ ಇಲಾಖೆ ಮಂತ್ರಿ ಮಧು ಬಂಗಾರಪ್ಪನವರು ಎಲ್ಲರ ಮೇಲೂ ಏನಾರ ಕೇಳಿದವ್ರ ಮೇಲೆಲ್ಲ ರಪ್ಪ ಅಂತ ಬೀಳ್ತಾರೆ, ಜಗಳಕ್ಕೆ ರಪ್ಪ ಅಂತ ಬೀಳ್ದವ್ರ ಮೇಲೆಲ್ಲ ಆ್ಯಕ್ಷನ್ ತಗೊಳ್ಳಿ ಅಂತಾರೆ. ಈ ಶಿಕ್ಷಕರು ಇವತ್ತೇನು 8 ಜನ ಬೆಂಗಳೂರು ಪೊಲೀಸ್ ಕಮಿಷನರ ನೇತೃತ್ವದಲ್ಲಿ ಇವತ್ತು ಅರೆಸ್ಟ್ ಆಗಿದ್ದಾರಲ್ಲ ಶಿಕ್ಷಕರು. ರಾಮನಗರ, ಕಲಬುರಗಿ ಮತ್ತು ಬಾಗಲಕೋಟೆ, ತುಮಕೂರು, ಇನ್ನೂ ಎಲ್ಲೆಲ್ಲಿದೆ, ಎಲ್ಲೆಲ್ಲಿ ತನಿಖೆ ಆಗಬೇಕು, ಇಲ್ಲ ಎಲ್ಲೆಲ್ಲಿ ಇವರು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ರ, ಯಾವ ಥರ ಇದು ಹರಡಿದೆ, ಇನ್ಸ್ಟಾಗ್ರಾಮ್ನಲ್ಲಿ ಯಾವ ಥರ ಹರಡಿದೆ. ಈಗ ಬಡವ್ರ ಮಕ್ಕಳು SLCನಲ್ಲಿ ಗೌರ್ಮೆಂಟ್ ಶಾಲೆನ ಓದ್ತಾ ಇರ್ತಾರೆ, ದುಡ್ಡಿರೋರು ದೊಡ್ಡ ದೊಡ್ಡ ಕಡೆ ಓದಿಸ್ಕೊತಾರೆ. ಬಡವ್ರ ಮಕ್ಕಳು ಭವಿಷ್ಯ ಏನಾಗಬೇಕು? ಈ ಥರ ಆದರೆ ಈ ಸರ್ಕಾರಕ್ಕೆ ಮುಂದಿನ ದಿನದಲ್ಲಿ ಉಳಿಗಾಲ ಇದೆಯಾ? ಕೂಡಲೇ ಇದರಿಂದ ಯಾರವ್ರೆ, ಯಾವ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಶಾಮೀಲಿದ್ದಾರಾ, ಇಲ್ಲ ಯಾವ ಸ್ಕೂಲು ಓನರ್ಗಳು ಶಾಮೀಲಿದ್ದಾರಾ, ಯಾವ ಖಾಸಗಿ ಶಾಲೆ ಓನರ್ಗಳು ಏನಾರು ಶಾಮೀಲಾಗಿದ್ದಾರಾ? ಮುಂದಿನ ಪೀಳಿಗೆ ವಿದ್ಯಾರ್ಥಿಗಳ ಭವಿಷ್ಯ ಏನು ಮಾಡಿರ್ತಾರೆ? ಆದರೆ ಅದಕ್ಕೆ ಈ ಸರ್ಕಾರಗಳಲ್ಲಿ ಇಷ್ಟೊಂದು ಅಗೌರವವಾಗಿ ನಡ್ಕೊತಾ ಇರೋದು. ಅದರಲ್ಲೂ ಯಾವ ಇಲಾಖೆಯಲ್ಲಿ ಏನಾರು ಮಾಡ್ಕೊಳ್ಳಿ, ಶಿಕ್ಷಣ ಇಲಾಖೆಯಲ್ಲಿ SLC ಪ್ರಿಪ್ರೇಟರಿ ಎಕ್ಸಾಮ್ನ 30 ರೂಪಾಯಿಗೆ ಮಾರ್ತಾರೆ ಅಂತಂದರೆ ಕ್ವಶನ್ ಪೇಪರ್ನ, ಇನ್ನು ಮೇನ್ ಎಕ್ಸಾಮ್ ಯಾವ ಥರ ಮಾಡ್ತಾರೆ? ಮಕ್ಕಳ ಭವಿಷ್ಯ ಹೆಂಗೆ ರೂಪಿಸ್ತಾರೆ? ಈ ಸರ್ಕಾರಕ್ಕೆ ಕೂಡಲೇ ಶಿಕ್ಷಣ ಇಲಾಖೆ ಕಮಿಷನರ್ ಕೂಡಲೇ ಮಧ್ಯಪ್ರವೇಶ ಮಾಡಿ, ಈ ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ CM ಮಧ್ಯಪ್ರವೇಶ ಮಾಡಿ ಇದಕ್ಕೆ ತಪ್ಪಿಸಸ್ತ್ರ ಯಾರವ್ರೆ ಅದು ಕಂಡುಹಿಡಿದವ್ರಿಗೆ ಘೋರವಾಗಿ ಶಿಕ್ಷೆ ಆಗಬೇಕು. ಬಡವರು ಮಕ್ಕಳು, ವಿದ್ಯಾರ್ಥಿಗಳು, ಅವ್ರ ಭವಿಷ್ಯ ಉಜ್ವಲ ಆಗಬೇಕು. ಈ ರೀತಿ ಆದರೆ ಕಷ್ಟಪಟ್ಟು ಓದಂಥ ಮಕ್ಳುಗಳಿಗೂ ಮೋಸ ಆದರೆ, ಯಾರೋ 30 ರೂಪಾಯಿ ಕೊಟ್ಟು ತಗೊಂಡು ಬರೆದ್ರೆ ಏನು ಮಾಡೋದು? ಮಕ್ಕಳು ಭವಿಷ್ಯ ಏನಾಗಬೇಕು? ಬೀದಿ ದೀಪದಲ್ಲಿ ಓದೋರು, ಬೆಳಗಾನ ಇದ್ದು ಓದೋರು, ಬೆಳಗಿನ ಜಾವ ಈ ಕೊರೆ ಒಳಗಡೆ, ಚಳಿ ಒಳಗಡೆ ಓದಂಥ ಮಕ್ಳುಗಳ ಭವಿಷ್ಯ ಬೀದಿಗೆ ಬಂದರೆ ಏನು ಮಾಡೋದು? ಇದರಿಂದಾಗಿ ಸರ್ಕಾರಕ್ಕೆ ಗೌರವ ಇದ್ದರೆ, ಮುಂದಿನ ಭವಿಷ್ಯದ ಮಕ್ಕಳ ಮೇಲೆ ಗೌರವ ಇದ್ದರೆ ಕೂಡಲೇ ಇದರಿಂದ ಯಾರು ತಪ್ಪಿಸಿದ್ರು ಶಿಕ್ಷೆ ಆಗಬೇಕು ಅಂತ ಹೇಳಿ.